ಅಲ್ಲ ಪಿಕ್ಚರ್ ನೋಡಿರೋದು ನಾನು ನೋಡೀನಿ. ಆಕೆ ಹೆಂಗೆ ನಾನು ಹುಚ್ಚಿನೂ ಅಲ್ಲ ಏನು ಆ ಪಿಕ್ಚರ್ನಾಗ ಇರ್ತಾಳಲ್ಲ ಹೀರೋಯಿನ್ ಹಂಗಲ್ಲ ನಾನು. ನೋಡು ನಿನ್ನ ಮದುವೆನೂ ಆಗಿಲ್ಲ ಅಂದಮೇಲೆ ನಿನ್ನ ಹದವಸ್ನೆ ನೀನು ಇದ್ದಿದ್ದಿದ್ರೆ ನಾನು ಯಾಕೆ ನಿಮ್ಮ ಮನೆಗೆ ಬಂದು ಕೂಗಾಡ್ತಿದ್ದೆ? ನೀನು ನಡ್ರೋಡ್ರಾಗ ಸಿಕ್ಕರು ನನ್ನ ಗಂಡನ ಜೊತೆಗೆ ಹಲ್ಕಿಸ್ಕೊಂಡು ಮಾತಾಡ್ತಿದ್ದಿ, ಮನೆ ಹತ್ರನೂ ಮಾತಾಡಿದ್ದಿ. ಮತ್ತು ನನಗೆ ಸುಳ್ಳು ಹೇಳಿ ನನ್ನ ಗಂಡ ನಿಮ್ಮ ಮನೆಗೆ ಬಂದಾನ ಅಂದ್ರೆ ಮತ್ತೇನಂತ ತಿಳ್ಕೊಬೇಕು ನಾನು? ಏನಂತ ತಿಳ್ಕೊಬೇಕು? ನಿನ್ನ ಥರ ತಲೆ ಇಲ್ದಿರೋ ಹೆಣ್ಮಗಳಿಗೆ ಆ ಥರ ಒಳ್ಳೆ ವಿನಯ್ ಸಿಕ್ಕಿರೋದು ಅದೇನೋ ಅಂತಾರಲ್ಲ ದೊಡ್ಡ ಸೋಜಿಗ, ಅದು ಏನು ಮಾಡೋಕ್ಕಾಗಲ್ಲ. ಮಬ್ಗೆಡಿ ನಿನ್ನ ಗಂಡ ಸಮಾಜದಾಗ ಒಳ್ಳೆ ಹೆಸರು ಇಟ್ಕೊಂಡಾನ. ಆತನ ಹೆಸರನ್ನ ಈ ಥರ ಚೀಪಾಗಿ ಹಾಳು ಮಾಡಬೇಡ. ಏಯ್ ನೋಡ, ನೀ ಜಾಸ್ತಿ ಮಾತಾಡಬೇಡ. ಅದ್ರೊಳಗೆ ಹಾಕಿ ಇಡೀ ಊರವ್ರ ಮುಂದೆ ಅವಮಾನ ಮಾಡಿರ್ತಾಳೆ ಅಂಥೇಳಿ ಮನೆ ಸೇರ್ಕೊಂಡಿರ್ತಾಳೆ. ನಾನು ನಿಮ್ಮ ಅಪ್ಪ ಅಮ್ಮನ ಮುಂದೆ ಅಷ್ಟೇ ಹೇಳಿದ್ದಲ್ಲ, ಅದಕ್ಕೆ ಬಂದು ನೀನು ನಮ್ಮನೆ ಸೇರ್ಕೊಳ್ಳೋದ? ನಾಚಿಕಾಗಲ್ಲ ನಿನಗೆ? ಅದು ಪಿಕ್ಚರ್, ಅದು ಪಿಕ್ಚರು ನಿಜ ಜೀವನವನು. 4 ಮಂದಿ ಮುಂದೆ ಮರ್ಯಾದೆ ತೆಗೆದೋ 2 ಮುಂದೆ ಮರ್ಯಾದೆ ತೆಗೆದೋ ಒಟ್ಟಿನಾಗ ನನ್ನ ಮರ್ಯಾದೆ ಹೋಯ್ತಾ? ನನಗದೆಲ್ಲ ಗೊತ್ತಿಲ್ಲ. ನೀನು ಯಾವಾಗ ಇಲ್ಲದೇ ಇರೋ ಸಂಬಂಧನೆಲ್ಲ ಕಟ್ಟಿ ನನಗೂ ನಿನ್ನ ಗಂಡಿಗೂ ಸಂಬಂಧ ಐತೆ ಅಂದಮೇಲೆ ಹೌದು ನಾ ಸಂಬಂಧ ಐತೆ ಅಂತ ನಾ ಪ್ರೂವ್ ಮಾಡ್ತೀನಿ. ನೋಡು ಏನು ಮಾಡಾಕೀಗ ನೀನು? ಅಮ್ಮ ಸರಸ್ವತಿ ಬೇಡಮ್ಮ, ಆಕೆಂಕರು ಇಲ್ಲ ಅದು ಹೇಳಬಾರ್ದು. ಅದು ಹೇಳಿದ್ರೆ ಸಿಟ್ಟು ಬರುತ್ತೆ. ಆಕೆ ತ್ರಿಕಾಲ ಜ್ಞಾನಿ, ನಾವೆಲ್ಲರೂ ಹುಲುಮಾನವರು. ಆಕಿಗತ್ತೆ ನೀನು ನಿರ್ಧಾರ ತಗೋಬೇಡಪ್ಪ ಪ್ಲೀಸ್. ಅಪ್ಪ ಅಪ್ಪ ಸುಮ್ಮನಿರ್ರಿ. ಓಕೆ ಸರಸ್ವತಿ ಹೇಳ್ರಿ. ಏಯ್ ನಾ ತಾಳಿ ಕಟ್ಸ್ಕೊಂಡಾಕ ಇಲ್ಲೇ ಇದೀನಿ, ನೀನೇ ನುಲ್ಕೊಂಡು ಹೇಳ್ರಿ ಅಂತಂದು ಹೊಂಟಿಯಲ್ಲ, ನಿಂತ್ಕೋ ಸುಮ್ಮನೆ. ನೋಡು, ನಂದು ಅಂದಿದ್ದು ತಪ್ಪಾಗಿದ್ದೆ, ಹೇಳಬಾರ್ದಾಗಿತ್ತು ಆಯ್ತಾ? ಹೋಗಿ ಸುಮ್ಮನೆ ಮನೆಗೆ. ಬೇಕಾರ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನ ಮುಂದೆನೂ ಹೇಳ್ತೀನಿ ದುಡಿಗೆ ತಪ್ಪು ಮಾಡೀನಿ ಅಂಥೇಳಿ. ನಂಗೆ ಗೊತ್ತೈತಿ ನನ್ನ ಗಂಡನ ಮಧ್ಯೆ ನಿನ್ನ ಮಧ್ಯೆ ಏನೂ ಇಲ್ಲ. ನೀ ಹೋಗಿ ಮನೆಗೆ ಸುಮ್ಮನೆ. ಹಾಂ ಬಾ, ಯು ಆರ್ ಆಲ್ವೇಸ್ ವೆಲ್ಕಮ್. ಹೋಗು. ಈಗ ಅದಾರ ನಿಮ್ಮ ದೊಡ್ಡಪ್ಪ. ಏ ಕೆಪ್ಪಿನ ನೀನು ಏನು ಮೆಂಟ್ಲಾ? ಹೇಳಿದ್ರು ಮರ್ತಾಗೋಲ್ಲ ನಿನಗೆ? ನೋಡು, ನಾನಂತೂ ನನ್ನ ಗಂಡನ ಯಾರ ಜೊತೆಗೂ ಹಂಚ್ಕೊಳಕ್ಕಾಗಲ್ಲ. ನನ್ನ ಗಂಡನ ಮುಖ್ಯ. ಹೇಳಿದ್ನಲ್ಲ, ನನ್ನ ಅವ್ರ ಮೇಲೆ ಭಾಳ ಪ್ರೀತಿ ಐತಿ, ಅದಕ್ಕೆ ಆ ಥರ ಪೊಸೆಸಿವ್ ಆಗಿ ನಾನು ಬಿಹೇವ್ ಮಾಡೀನಿ. ಆ ತಪ್ಪಿಗೆ ನನ್ನ ಕ್ಷಮಿಸ್ಬಿಡು. ನಿಮ್ಮ ಅಪ್ಪ ಅಮ್ಮನ ಮುಂದೆನೂ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಮ ಮನೆಗೆ ಹೋಗ್ನಿ. ಹೋಗು. ನಮ್ಮ ಅಪ್ಪ ಅಮ್ಮ ಕನ್ವಿನ್ಸ್ ಆಗಿ ನನ್ನನ್ನು ಮನೆಯಾಗಿ ಇಟ್ಕೊಂಡ್ರೆ ಸರಿ, ಇರ್ತೀನಿ, ನಂಗೇನು ಪ್ರಾಬ್ಲಮ್ ಇಲ್ಲ. ಹೋಗಿ ಕ್ಷಮಾಪಣೆ ಕೇಳು. ಬೇಡ ಬಿಡು ಗೌರಿ. ವಿನಯ್, ಇದು ಚಲೋ ಇರಂಗಿಲ್ಲ. ಮತ್ತು ನೋಡು, ನಿನಗೆ ಗೊತ್ತಿದ್ದೋ ಗೊತ್ತಿಲ್ದನು, ನಿನಗೆ ಚಲೋ ಐತೋ ಇಲ್ಲೋ ಗೊತ್ತಿಲ್ಲ, ನನಗಂಕರು ಚಲೋ ಐತಿ. ನಿಂಗೆ ಇನ್ನೊಂದು ವಿಷಯ ಗೊತ್ತೇನ? ನೀವು ಏನಾದರೂ ಮಾಡ್ರಪ್ಪ, ಯಾಕಂದ್ರೆ ನೀವು ಯಾರೂ ನನ್ನ ಮಾತು ಕೇಳೋದಿಲ್ಲ. ಸುಮ್ಮನೆ ನಾನು ನಿಮ್ಗಳ ಮಧ್ಯೆ ಇದ್ದರೆ ನಾ ಬಕ್ರಾಗಿ ಹೋಗ್ತೀನಿ. ನಾನು ಕೆಲಸದವು ನಾ ಹೋಗ್ತೀನಿ. ಬರ್ತೀನಮ್ಮ ಮುದ್ದಿನ ಸೊಸಿಯ ಸರಸ್ವತಿ. ಅಲ್ಲ ಮಾವ, ನಾನು ಗುಂಡಪ್ಪ ಸೌಕರ್ ನಿಮ್ಮ ದೋಸ್ತಿನ ಮಗಳು ಮಾವ. ಆಕೆ ಯಾರೋ ತಿರ್ಬೋಕಿ ಮಾವ. ನೋಡವ ಗೌರಿ, ನೀ ಹೇಳ್ದಂಗನ ನಿನ್ನ ಗಂಡನ್ನ ಇಬ್ಬರನ್ನ ಇರಕ್ಕೆ ಬಿಟ್ಟಿವಿ. ನೀವಿಬ್ಬರು ಗಂಡ ಇಂತಿ ಆರಾಮಾಗಿರಲಿ ಅಂತ ನಾವೆಲ್ಲ ನಿಮ್ಮನ್ನು ಬಿಟ್ಟು ದೂರ ಅದೀವಿ. ಅಂಥದ್ರಾಗೂ ನೀನು ಹೀಗೆಲ್ಲ ಮಾಡಿಕೊಂಡು ನಿನ್ನ ಕಾಲ ಮೇಲೆ ನೀನ ಚಪ್ಪಡಿ ಕಲ್ಲು ಹಾಕೋತಿ ಅಂದಾಗ ನಾನೇನು ಮಾಡೋಕ್ಕಾಗಲ್ಲವ. ನೀನ ಹೇಳಿದಿ ಇದು ನಂದು ನನ್ನ ಗಂಡನ ವಿಷಯ, ನೀವು ಯಾರೂ ತಲೆ ಹಾಕ್ಬೇಡ್ರಿ, ನೀವು ನಮ್ಮಿಂದ ದೂರ ಇರ್ರಿ ಅಂತ. ನಾನು ಎದಕ್ಕೆ ಬಂದೆ ಅಂದ್ರೆ, ನಮ್ಮ ಜ್ಯೋತಿ ಪ್ರೆಗ್ನೆಂಟ್ ಅದಾಳೆ. ಆಕಿದು ಕಳ್ಕುಬ್ಸ ಮಾಡಬೇಕು. ಕಳ್ಕುಬ್ಸ ಮಾಡೋಕ್ಕೆ ಕರೆಯೋಕ್ಕೆ ಬಂದಿದ್ದೆ. ನಾಡ್ದಕ್ಕೆ ಕಳ್ಕುಬ್ಸ ಐತ್ರವ, ಅದಕ್ಕೆ ನೀವಿಬ್ಬರು ಬಂದುಬಿಡ್ರಿ. ಮತ್ತು ಸ್ವಸ್ತ್ಯಾರು ಇಲ್ಲಾರ್ದಂಗೆ ಹೆಂಗೆ? ನೀನು ವಿನಯ ಒಂಚೂರು ಹೋಗಿ ಅದೇನೇನು ಫಂಕ್ಷನಿಗೆ ರೆಡಿ ಮಾಡ್ರಪ್ಪ. ನೀನು ನಿನ್ನ ಹೆಂಡ್ತ್ಯಾರು. ನಾ ಬರ್ತೀನಮ್ಮ ಸರಸ್ವತಿ, ಬರ್ತೀನಿ ಗೌರಿ. ಈಗ ನೀನು ದೊಡ್ಡಕ್ಕೆ ನಾನು ದೊಡ್ಡಕ್ಕೆ? ಸರು ಏನ್ರಿ ಹೇಳ್ರಿ. ಹಂಗೆ ನೋಡಿದ್ರೆ ನೀನ ದೊಡ್ಡಕ್ಕಿ. ಯಾಕೆ ಗೊತ್ತೇನ, ನೀನು ಕಾಲೇಜ್ನಾಗಿದ್ದ ನಾನು ಲವ್ ಮಾಡ್ತಿದ್ದಿ ಹೌದಿಲ್ಲ? ನೀನು ಮಾಡರ್ನ್ ಹಂಗೆ ಹಿಂಗಂತ ನೀನು ರಿಜೆಕ್ಟ್ ಮಾಡಿದ್ದೆ.
ಈಗ ಹಂಗೆ ನೋಡಿದ್ರೆ ನೀನು ದೊಡ್ಡಕ್ಕಿ. ಗೌರಿ, ನೀನು ಸರುಗ ಅಕ್ಕ ಅಂತ ಕರಿ. ಯಪ್ಪ ವಿನಯ್, ಇದು ಪಿಕ್ಚರ್ ಅಲ್ಲ ಅಲ್ಲ, ಅದ್ರಾಗ ಏನೂ ಹೇಳ್ತಿರ್ಲಿಲ್ಲ. ಇದು ಪಿಕ್ಚರ್ ಅಲ್ಲಿದು. ನೋಡ್ರಿ ವಿನಯ್, ನಾವು ಹೋಗಿ ಅವ್ರ ತಾಯಿ ತಂದಿಗೆಲ್ಲ ಮಾತಾಡಿ ಈಗಿನ ಬಿಟ್ಟು ಬರ್ತೀನಿ. ನೀವು ಇಲ್ದೇ ಇರೋದೆಲ್ಲ ಆಸೆ ಪಟ್ಕೊಂಡು ಹೋಗ್ಬೇಡ್ರಿ. ಹೇಳಿ ನೋಡ್ರಿ, ಸುಮ್ಮನೆ ನೀವು ಹೋಗ್ರಿ ಒಳಗೆ. ನೋಡಮ್ಮ ತಂಗಿ ಗೌರಿ, ಏ ನೋಡ ಹೇಳಕತ್ತಿ, ನಾನು ಯಾರಿಗೂ ತಂಗೆಲ್ಲ ಏನೂ ಅಲ್ಲ, ನೀ ನನಗೆ ಅಕ್ಕನೂ ಅಲ್ಲ. ನಾನು ಯಾರ ಸಂಬಂಧನೂ ನಂಗೆ ಸಿಟ್ಟು ಬಂದಿತ್ತು, ನಾನು ಅದಕ್ಕೆ ಸಂಬಂಧ ಕಟ್ತೆ. ಅದಕ್ಕಂತೇಳಿ ಸಂಬಂಧ ಇರೋಲ್ಲ ಮನೆಗೆ ಬಂದುಬಿಡ್ತಾರೇನು? ನಿಂದು ಬಾರಿ, ಯಾರೂ ಸಂಬಂಧ ಕಟ್ಟಿದ ತಕ್ಷಣ ಯಾರೂ ಮನೆಗೆ ಬರಲ್ಲ. ನಾನು ಬರ್ತೀನಿ, ಎಲ್ಲರಂಗೆ ನಾನಲ್ಲಲ್ಲ, ನಾ ಸ್ಪೆಷಲ್ಲು. ನೀ ಕರೆದ್ರೂ ಬರ್ತೀನಿ, ಕರೆದಿದ್ರು ಬರ್ತೀನಿ, ಇದ ಮನೆಗೆ ಇರ್ತೀನಿ. ನಿಂಗೆ ಏನು ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊ. ಅಂದಂಗ ರೀ, ಯಪ್ಪ ಇರಿ 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 ಅಂತಂದ್ರೆ ರಾಗ ತೆಗ್ದು ಕರಿಬೇಡ, ನಾನು ಮತ್ತೆ ಹೊಡೆದು ಬಿಡ್ತೀನಿ ನೋಡಿ ನಿನಗೆ. ನೋಡ್ತಂಗವ, ನೀ ಹೊಡೆದ್ರು ಬಡಿದ್ರು ಎಷ್ಟು ಮಾಡಿದ್ರು ಸಣ್ಣಕ್ಕಿ. ಹಾಂ, ವಯಸ್ಸಿನಾಗೂ ಸಣ್ಣಕ್ಕಿ ರೀಕಿ. ಯಾಕಂದ್ರೆ ನಾನು ನೀವು ಕ್ಲಾಸ್ಮೇಟ್ ಅಂದ್ರೆ ಈಕಿ ಮತ್ತು ಸಣ್ಣಕ್ಕಿ ಹೋದಿಲ್ಲ ನಿಮ್ಕಿನ ಅಂದ್ರೆ ನೀವು ಹೇಳಿದ್ ಕರೆಕ್ಟು. ನಾನು ಸೀನಿಯರು, ನಂಗೆ ಜಾಸ್ತಿ ಅಧಿಕಾರ. ಬರೀ ರೀ ರೂಮ್ ತೋರಿಸ್ರಿ. ಅಲ್ಲ, ನಿನಗೆ ಇದು ಸರಿಯೇನೋ ಹೇಳು. ತಾಳಿ ಕಟ್ಟಿದ ಗಂಡ ಅವರು, ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಧಾರಾಳವಾಗಿ ಕೊಡು. ಆಮೇಲೆ ಇನ್ನೇನು ಪೊಲೀಸರೇ ಹೇಳ್ತಾರೆ, ಸುಮ್ಮನೆ ಯಾಕವ್ವ ದಣ್ಕೋತಿದ್ದಿ, ಇಷ್ಟ ಇಲ್ಲ ಅಂದರೆ ಡೈವರ್ಸ್ ಕೊಡು ಅಂತಾರೆ. ಇನ್ನೇನು ಹೇಳ್ತಾರೆ, ಅಷ್ಟೇ ಹೇಳೋದು. ನೀವು ಅಪ್ಪಾಜಿಗೆ ನಿಮ್ಮ ಮಮ್ಮಿಗೆ ಹೋಗಿ ಹೇಳಿದ್ರು ಅಬ್ಬಬ್ಬ ಅಂದರೆ ಏನು, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇವರು ಒಂದು 4 ತಿಂಗಳು 2 ತಿಂಗಳು 3 ತಿಂಗಳು ಜೈಲಾಗಿರ್ತಾರೆ, ನಿಂಗೆ ಡೈವರ್ಸ್ ಕೊಡ್ತಾರೆ. ಮತ್ತು ನನ್ನ ಗಂಡನ ಆಗ್ತಾರೆ. ನನಗೂ ಅದ ಬೇಕು, ಮೊದಲೋಗು ಪೊಲೀಸ್ ಕಂಪ್ಲೇಂಟ್ ಕೊಡು. ಏ ಯಾರ ನೀನು? ಯವ್ವ ಕೈ ಮುಗಿತೀನವ ತಾಯಿ, ನಮ್ಮ ಮನೆಯಿಂದ ಆಚೆಗೆ ಹೋಗು. ನಾನು ಅಂದಿದ್ದು ತಪ್ಪಾಗೈತಿ. ಈಗೇನು ಕಾಲಿಗೆ ಬಿದ್ದುಬಿಡ್ತೀನಿ. ನಾನು ತಪ್ಪಾಗೈತಿ. ನನ್ನ ಗಂಡನ ನಾನೇನು ಹಿಂಗೆ ಬಿಟ್ಕೊಡಲ್ಲ. ನನ್ನ ಗಂಡ ಅಷ್ಟ. ಗೌರಿ, ಗೊತ್ತಿದ್ದೋ ನನಗೂ ಮತ್ತು ಸರಿಗೂ ವಾಪಸ್ ಬಾಂಡಿಂಗ್ ಬೆಳೆಯಂಗೆ ಮಾಡಿಬಿಟ್ಟು ಥ್ಯಾಂಕು. ಬಾ, ನಿಂಗೆ ರೂಮ್ ತೋರಿಸ್ತೀನಿ. ಸರು ಊರಿ ಬಂದೆ ರೀ. ನಾನೊಂದ್ಸರಿ ಸಾಯಕ್ಕೆ ಹೋಗಿದ್ದೆ ವಿನಯ್, ನಿಮ್ಮ ನೆನಪಿತ್ತಿಲ್ಲ? ನಾ ಮತ್ತೆ ಸತ್ಬಿಡ್ತೀನಿ ಈಗ. ಧಾರಾಳವಾಗಿ ಆಗ್ಬೋದು ರೀ, ನಿಜವಾಗ್ಲೂ ಸತ್ತೋಗ್ತೀನಿ. ಇಷ್ಟ ನನ್ನ ಮೇಲೆ ಪ್ರೀತಿ ನಿಮ್ಗೆ. ಹೇಳಿಲ್ಲೋದಿಲ್ಲ ನನ್ನ ಮುದ್ದಿನ ಹೆಂಡ್ತಿ. ಮತ್ತು ಇನ್ನೇನು ನಾ ಹೇಳ್ಬೇಕನ? ಇನ್ಮೇಲೆ ಆಕಿ ಮಾತು ನನ್ನ ಮಾತು ಒಂದ. ಈ ಮನ್ಯಾಗ ನಾನು ಹೇಳಿಲ್ಲ ಅಂದರೂ ನನ್ನ ಹೆಂಡ್ತಿ ಹೇಳಿದ್ರೆ ಅದು ಫೈನಲ್. ಗೊತ್ತಾ? ಹೊಟ್ಟೆ ಉರಿಸ್ತೀರಾ? ಹೊಟ್ಟೆ ಉರ್ಕೋ. ಎಷ್ಟೇ ಆಗಲಿ ನಾನು ನೀನು ಸೌತಿ ಅಲ್ಲ. ಸೌತಿಯರ ಮಧ್ಯೆ ಇವೆಲ್ಲ ಇರಬೇಕು, ಅಂದ್ರೆ ಲೈಫು ಮಜ್ವಾಗಿರುತ್ತೆ ತಂಗವ. ಈಗ ಒಂದು ಕೆಲಸ ಮಾಡು, ಅಡುಗೆ ಮಾಡಕ್ಕೆ. ಅಯ್ಯೋ ರೀ, ಹೇಳು ಚಿನ್ನ. ನಿಮಗೆ ನಿಮ್ಮ ಹೆಂಡತಿ ಕೈದ ಅಡುಗೆ ಊಟ ಮಾಡಿ ಅಂದ್ರೆ ನಿಮ್ಮ 2ನೇ ಹೆಂಡತಿ ಕೈದ ಅಡುಗೆ ಊಟ ಮಾಡಿ ಬಾಸಾಗಿರ್ಬೇಕಲ್ಲ. ನಾನು ನಿಮಗೆ ಏನು ಮಾಡ್ಕೊಳ್ಳಿ ಫಟ್ ಅಂತ ಹೇಳ್ರಿ. ಏನು ತಿಂತೀರಿ? ರೊಟ್ಟಿ ಪಲ್ಯ? ನಿಮ್ಗೆ ಚೌಳಿಕಾಯಿ ಪಲ್ಯ ಭಾಳ ಇಷ್ಟ ಅಲ್ಲ? ತಡ್ರಿ, ಚೌಳಿಕಾಯಿ ಪಲ್ಯ, ರೊಟ್ಟಿ, ಆಮೇಲೆ ಗಟ್ಟಿ ಮೊಸರು. ಮೊಸರು ಹೆಪ್ಪಾಕಕ್ಕೆ ಈಗ ಬರ್ತಾ ಇಲ್ಲ. ಮನೆಗೆ ಏನೈತೆ ನೋಡ್ತೀನಿ, ನೋಡಿ ಮಾಡಿಕೊಡ್ತೀನಿ. ಒಳ್ಳೆ ಮೊಸರನ್ನ ಮಾಡ್ತೀನಿ ರೀ ಈ ಬಿಸಿಲಿಗೆ. ಮಸ್ತ್ ದ್ರಾಕ್ಷಿ, ಹಸಿ ದ್ರಾಕ್ಷಿ ಮತ್ತು ದಾಳಿಂಬೆ ಹಾಕಿ ಮಾಡಿದ್ರೆ ಜೀವಕ್ಕೂ ತಂಪು, ದೇಹಕ್ಕೂ ತಂಪು. ನೀವು ಸ್ವಲ್ಪ ರೆಸ್ಟ್ ಮಾಡ್ತಿರ್ತೀರಾ? ನಾ ಹೋಗಿ ಅಡುಗೆ ಮಾಡ್ಕೊಂಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಅನ್ಯಾಯ ಕೇಳೋರು ಯಾರು ಇಲ್ಲನು. ನಮ್ಮ ಮಾವ ಏನೋ ಮಾಡ್ತಾರಂದ್ರೆ ಏನು ಕೇಳ್ದೆ ಓಡೋದ್ರು. ಈ ಪೊಲೀಸರಿಗೂ ಹೆದರಲ್ಲ ದರಿದ್ರದವಳು. ಸಾಯ್ತೀನಂದ್ರೂ ಹೆದರವಳು. ಏನು ಮಾಡಲ ನಾನು? ಅಡುಗೆ ಬೇರೆ ಮಾಡ್ತೀನಿ ಸರ್ ಅಂತ. ಮೊದಲ ವಿನಯ್ಗೆ ನಾ ಮಾಡೋ ಅಡುಗೆ ಇಷ್ಟ ಇಲ್ಲ, ಇನ್ನೀಗ ಅಡುಗೆನೂ ಚಲೋ ಮಾಡಿದ್ರ ಮುಗೀತು.
ವಿನಯ್ಗೂ ನನಗೂ ಏನು ಸಂಬಂಧನೇ ಇರಲ್ಲ. ಆ, ವಿನಯ್. ಸರು, ಯಪ್ಪ, ಏನು ಅಂದ್ರೆ? ಇವತ್ತರ ಮನೆಗೆ ಬಂದು ಅಷ್ಟೆಲ್ಲ ಯಾಕೆ ದಣ್ಕೋತಿ? ಆಕಿ 2 ನಿಮಿಷದಾಗ ಮ್ಯಾಗಿ ಮಾಡ್ತಾಳೆ ಖರೇನ, ಅರ್ಧಂಬರ್ಧ ಬೆಂದಿರೋದು. ಅದನ್ನ ತಿನ್ನನ್ ಬಿಡು ಇವತ್ತೊಂದು ದಿನ. ಛೀ, ಅದೊಂದು ಊಟ ಅನ್ನ, ಅದೇನೋ ಅಪರೂಪಕ್ಕೆ. ಚೆ ತಪ್ಪ ಊಟಕ್ಕೆ ಛೀ ಅನ್ಬಾರ್ದು. ಅಂದ್ರೆ ಅಪರೂಪಕ್ಕೇನೋ ಎಲ್ಲೂ ಏನೂ ಸಿಗ್ದಾರಾಗ ಊಟ ಮಾಡ್ಬೋದಪ್ಪ. ಎಲ್ಲ ವರ್ಷಕ್ಕೆ 1 ಸರಿನೋ 2 ಸರಿನೋ ತಿಂದ್ರೆ ನಡೀತೈತಿ. ಅದನ್ನ ಊಟದ ಥರ ಎಲ್ಲಾರ ತಿನ್ನರುಂಟೇನ್ರಿ? ಉಂಟಲ್ಲ, ಇಲ್ಲೇ ಅವರಲ್ಲ ಮೇಡಮ್ ಅವರು. ಅಯ್ಯಯ್ಯೋ, ಅದಕ್ಕೆ ವಿನಯ್, ಸಾರಿ ರೀ. ಅದಕ್ಕೆ ರೀ, ನೀವು ಕಾಲೇಜ್ನಾಗ ಇದ್ದಕ್ಕಿಂತ ಈಗ ಭಾಳ ಸಣ್ಣಾಗಿರಿ. ಅವಾಗೆಲ್ಲ ನಿಮಗೆ 6 ಪ್ಯಾಕ್ ಸಿಕ್ತಲ್ಲ. ಇಂಥ ಹೆಂಡತಿ ಮದುವೆ ಆಗಿರೋದಕ್ಕೆ ದೊಡ್ಡದೊಂದು ಫ್ಯಾಮ್ಲಿ ಪ್ಯಾಕು. ಪರವಾಗಿಲ್ಲ ಬಿಡ್ರಿ, ನಾನೇ ಮಾಡ್ತೀನಿ. ನೀವು ಹೋಗಿ ಫ್ರೆಶ್ಶಾಗಿ ಬ್ರಷ್ ಮಾಡಿರಿ. ನಾ ಬಿಸಿ ಬಿಸಿ ರೊಟ್ಟಿ, ಚೌಳಿಕಾಯಿ ಪಲ್ಯ ಏನೇನು ಅವೈಲಬಿಲಿಟಿ ಇತ್ತು ಅದ್ರೊಳಗೆ ಏನಾರು ರುಚಿ ರುಚಿಯಾಗಿ ಮಾಡ್ಕೊಂಬರ್ತೀನಿ. ಹೋಗ್ರಿ ಹೋಗ್ರಿ. ಸರು, ಹೇಳ್ರಿ. ಇನ್ನೊಂದ್ಸರಿ ನಿನ್ ಬಾಯಿ ತುಂಬ ರೀ ಅಂತ ಕರಿತೀಯಾ? ಯಾಕೋ? ಅದೇನೋ ಹೆಂಡತಿ ಆಗಿರಕಿ ವಿನಯ್ 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 ಅಂದಂದು ನಾ ಗಂಡನೋ ಏನೋ ಆಕಿ ಬಾಯ್ ಫ್ರೆಂಡೋ ಏನೋ ಫ್ರೆಂಡೋ ಇದುವರೆಗೂ ಗೊತ್ತಾಗಿದ್ದಿಲ್ಲ. ಅಪರೂಪಕ್ಕೆ ನೀ ಬಾಯಿ ತುಂಬ ರೀ ಏನು ಅಂದ್ರೆ ಅಂತ ಕರಿಯೋದಕ್ಕೆ ಏನೋ ಒಂಥರ ಖುಷಿ. ಇನ್ನೊಂದ್ಸರಿ ಕರಿ. ಕರಿತೀನಿ ರೀ. ಏನು ಅಂದ್ರೆ ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಏನಿಲ್ಲ. ಇನ್ನೊಂದು ವಿಶ್ ಮಾಡೋಕ್ಕೆ ಒಂದು ಕಮೆಂಟ್ ಬಂದಿತ್ತು. ಹೇಮಂತ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು. ಅವ್ರ ತಮ್ಮ ವಿಕಾಸ್ LS ಅನ್ನೋರು 625ಕ್ಕೆ 619 ಅಂಕನ ತಗೊಂಡಾರಂತ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್ ಪುಟ್ಟ. ನಿನ್ನ ಫ್ಯೂಚರ್ ಭಾಳ ಬ್ರೈಟ್ ಆಗಿರಲಿ. ಮುಂದೆ ಒಳ್ಳೆ ನಿರ್ಧಾರ ತಗೋ. ಯಾಕಂದರೆ 619 ಇದು ನಾಟ್ ಅ ಸ್ಮಾಲ್ ಮ್ಯಾಟ್ರ್. ಅದು ಹೆಂಗೆ ಗೊತ್ತಿರೋ ನಮ್ಗಂತೂ ಗೊತ್ತಿಲ್ಲ. ಅದೇನು ತಿಂತೀರಿ ಹೊಟ್ಟೆಗೆ ದಯವಿಟ್ಟು ಹೇಳ್ರಿ. ಯಾಕಂದರೆ ನಂಗಂಕರು ಈಗಲೂ ಅದು ದೊಡ್ಡ ಪ್ರಶ್ನೆ. ನಾವೆಲ್ಲ ಎವರೇಜ್ ಸ್ಟೂಡೆಂಟ್ಸು, ನಮಗೆಲ್ಲ ಅಷ್ಟೆಲ್ಲ ಬರ್ತಿರ್ಲಿಲ್ಲ. ನಾವೆಲ್ಲ 60ಕ್ಕೆ ಖುಷಿ ಪಡ್ರು ಅಷ್ಟೇ. ನಾವು ಜಾಸ್ತಿ ಎಲ್ಲ ಹೋಗಿಲ್ಲ. ಹಂಗೆ ಒಂಚೂರು ಗುಟ್ಟು ಬಿಟ್ಕೊಡ್ರಿ, ಹೊಟ್ಟೆಗೆ ಏನು ತಿಂತೀರಿ ಜಾಸ್ತಿ ಅಂಕ ತಗೊಳ್ಳೋರು ಅನ್ನೋದು. ಥ್ಯಾಂಕ್ ಯು.